ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯ ತುಳಸಿ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಜಿಲ್ಲಾ ಒಕ್ಕಲಿಗರ ಮಹಿಳಾ ಭವನದ ಕಟ್ಟಡ ಉದ್ಘಾಟನೆ ಅಂಗವಾಗಿ ನಗರದ ವಿಜಯಪುರ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಅವರು, ಸೋಮಾರಿತನ ಇದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾವು ಎಷ್ಟೇ ಓದಿರಲಿ, ಏನೇ ಸಾಧನೆ ಮಾಡಿರಲಿ, ನಮ್ಮಲ್ಲಿ ಸೋಮಾರಿತನ ಜೊತೆಗೂಡಿದಾಗ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಸೇವಾ ಭವನದ ಉದ್ಘಾಟನೆ ಒಂದು ಸಂಭ್ರಮವಾಗಿ ಸೆಲೆಬ್ರೇಷನ್. ಎರಡನೇದಾಗಿ ತಾಯಂದಿರು ಹೋದಂಥ ಸಂದರ್ಭದಲ್ಲಿ ಕೈ ನೀಡಿ ದಾನವನ್ನು ನೀಡಿದಂಥ ಎಲ್ಲ ಮಹನೀಯರಿಗೆ ಒಂದು ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಮಾಡಬೇಕಾಗುತ್ತದೆ. ನಾನು ಈ ಹಿಂದೆ ಒಂದು ಬಾರಿ ಹೇಳಿದ್ದೆ, ಸ್ವಾಮಿ ವಿವೇಕಾನಂದ ಅಮೆರಿಕಕ್ಕೆ ಹೋದ ಸಂದರ್ಭದಲ್ಲಿ ವಾಪಸ್ ಬರ್ತಾರಲ್ಲ, ಬಂದಾಗ ನಮ್ಮ ಅಮೆರಿಕದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ವಿದ್ಯಾಸಂಸ್ಥೆ ತೆರೆಯುವ ಮೂಲಕ ಶಿಕ್ಷಣಕ್ಕೆ ಮಠಗಳು ನೀಡಿರುವ ಕೊಡುಗೆ ಸ್ಮರಣೀಯ. ಮಠಗಳು ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿವೆ. ಮಠಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ, ಸಮಾಜ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿವೆ ಎಂದರು. ಈ ದಿನ ಒಂದು ಐತಿಹಾಸಿಕ ಮತ್ತೆ ಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲ ಕಾರಣಭೂತರಾಗಿದ್ದೇವೆ ಅನ್ನೋದನ್ನ ಸಾಕ್ಷಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಕ್ಕಲಿಗರ ಮಹಿಳಾ ಸಮುದಾಯ ಭವನ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ಮತ್ತೆ ಇದರ ಶಂಕುಸ್ಥಾಪನೆ ಮಾಡುವಾಗ ಭಾಗವಹಿಸುವ ಅವಕಾಶ, ಎರಡೂ ಅವಕಾಶ ನನಗೆ ಸಿಕ್ಕಿದ್ದು. ಒಂದು ನಗರಸಭಾ ಭಾಗದ ಸದಸ್ಯನಾಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಅಂದು ಶಂಕುಸ್ಥಾಪನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ಇವತ್ತು ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾ ಮಹಿಳಾ ಕಟ್ಟಡ ಉದ್ಘಾಟನೆಯಲ್ಲಿ ಶಾಸಕರಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇರೋದು ನನ್ನ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಟಿ.ಡಿ. ರಾಜೇಗೌಡ ಅವರು ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಅಪರೂಪದ ಸಂಗಮವಾಗಿದ್ದಾರೆ. ಐಐಟಿಯಲ್ಲಿ ಎಂಟೆಕ್ ಪದವಿ ಪಡೆದಿರುವ ಇವರು ಶಿಕ್ಷಣ, ಆರೋಗ್ಯ, ಕೃಷಿ, ಪರಿಸರ ಸಂರಕ್ಷಣೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನಾವೆಲ್ಲರೂ ನಿರೀಕ್ಷೆಗೆ ಮೀರಿದಂಥ ಎಲ್ಲ ಕ್ಷೇತ್ರಗಳು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅಥವಾ ಕೃಷಿ ಕ್ಷೇತ್ರ ಇರ್ಬೋದು, ಪರಿಸರ ಕ್ಷೇತ್ರಕ್ಕಿರ್ಬೋದು, ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತ ಮತ್ತು ಇವತ್ತು ಒಕ್ಕಲಿಗ ಸಮುದಾಯ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಗುರುತಿಸ್ತಕ್ಕಂಥ ಮಟ್ಟದಲ್ಲಿ ನಮಗೇನಾದ್ರೂ ಇವತ್ತು ಹೆಸರಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣೀಭೂತರು ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ವೈರವೈದ್ಯ ಡಾಕ್ಟರ್ ಶ್ರೀ ಬಾಲಗಂಗಾಧರ ಮಹಾಸ್ವಾಮೀಜಿ ಅವರನ್ನ ಅವರೊಂದು ಕೃಪಾಶೀರ್ವಾದ ಅಂತ ಹೇಳಿ ನಾವೆಲ್ಲ ಹೇಳ್ಬೋದು. ಅವರ ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ಬಾಲ ಗಂಗಾಧರನಾಥ ಸ್ವಾಮೀಜಿಯವರು ದೇಶದ ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸ್ವಾಮೀಜಿಗಳು 3.5 ದಶಕಗಳ ಕಾಲ ಮಠವನ್ನ ಮುನ್ನಡೆಸಿ ತ್ರಿವಿಧ ದಾಸೋಹದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಇಂದಿಗೂ ಅನೇಕ ಕುಟುಂಬಗಳಿಗೆ ಜೀವನ ಆಧಾರವಾಗಿ ನಿಂತಿದ್ದಾರೆ. ಇಂತಹ ಮಹನೀಯರನ್ನ ಸ್ಮರಿಸುವುದು ನಮ್ಮೆಲ್ಲರ ಸೌಭಾಗ್ಯ ಎಂದರು. ಇವತ್ತು ಒಂದು ಒಳ್ಳೆಯ ಕೆಲಸವನ್ನ ಮಹಿಳಾ ಸಂಘದ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಎಲ್ಲರೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪರಮ ಪೂಜ್ಯರು ಪ್ರಾಸ್ತಾವಿಕ ನುಡಿಗಳಲ್ಲಿ ತಮ್ಮ ಸಂಘದ ಪದಾಧಿಕಾರಿಗಳು ಮಾತನಾಡತಕ್ಕಂಥ ಸಂದರ್ಭವನ್ನು ಪರಮ ಪೂಜ್ಯರು ಸಂಪೂರ್ಣವಾಗಿ ಆಲಿಸಿದ್ದಾರೆ. ಹಾಗಾಗಿ ಪರಮ ಪೂಜ್ಯರು ಅವರ ಆಶೀರ್ವಚನದ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರಿಂದ ನಾನು ಹೆಚ್ಚು ಆ ವಿಚಾರದಲ್ಲಿ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ರಾಜೇಗೌಡರು ಕೂಡ ಎಲ್ಲ ವಿಚಾರಗಳನ್ನು ಒಕ್ಕಲಿಗರ ಸಮುದಾಯ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಅವಿಸ್ಮರಣೀಯ, ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. ಎಲ್ಲ ವರ್ಗದ ಜನರನ್ನ
ಇವತ್ತು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಎರಡು ಮಾತಿಲ್ಲ. ಇವತ್ತು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಭಾರ್ಗವನಾಥ ಸ್ವಾಮೀಜಿಯವರು ಇವತ್ತು ಈ ಮಠವನ್ನು ಸ್ಥಾಪನೆ ಮಾಡಿದಂಥ ಹಿಂದಿನ ಮಠಾಧಿಪತಿಗಳು ಮತ್ತು ಪರಮ ಪೂಜ್ಯ ಭಾರ್ಗವನಾಥ ಸ್ವಾಮೀಜಿಯವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಇವತ್ತು ವಿಧಾನ ಪರಿಷತ್ ಶಾಸಕ ಆರತಿ ಕೃಷ್ಣ ಅವರು ಮಾತನಾಡಿ, ರಾಜ್ಯದಲ್ಲಿರುವ ಮಠಗಳ ಸಂಖ್ಯೆ ಅಧಿಕ, ನಾನು ಅಲ್ಲ ನಾವು ಎಂಬ ಮನೋಭಾವ ಜೊತೆಗೆ ಶಿಕ್ಷಣ, ಆರೋಗ್ಯ ಹಾಗೂ ಧಾರ್ಮಿಕವಾಗಿ ಸಂಸ್ಕಾರವನ್ನ ಬಿತ್ತುವ ಕೆಲಸವನ್ನ ಮಠಗಳು ಮಾಡಿಕೊಂಡು ಬಂದಿವೆ. ಇದರಿಂದ ನಾಡು ಅಭಿವೃದ್ಧಿಯಾಗಿದೆ ಎಂದರು. ನನ್ನ ಕೈಯಲ್ಲಿ ಸಹಾಯವನ್ನು ನಾನು ಮಾಡ್ತೇನೆ, ಫೋನಲ್ಲೇ ಮಾತಾಡಿದ್ರೆ ಸಾಕು ಅಂತ. ಆದ್ದರಿಂದ ನಾನು ಕೂಡ ನನ್ನ ಒಂದು ಶಾಸಕ ನಿಮ್ಮಿಂದ ಅವರಿಗೆ 10 ಲಕ್ಷ ರೂಪಾಯಿಯನ್ನು ಕೊಡುತ್ತೇನೆ ಎಂದು ಈ ಸಮಾರಂಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ನಾನು ಇಲ್ಲ ಸುರೇಂದ್ರ ಅವರಿಗೆ ಹೇಳಿದ್ದೀನಿ, ಮತ್ತೆ ಏನು ಅವರು ಕಟ್ಟಡ ಕಟ್ತಾರೆ, ಅದರಲ್ಲಿ ಒಂದು ಕಟ್ಟಡದ ಒಂದು ಕೊಠಡಿನ ಏನಾದರೂ ನಿರ್ಮಿಸ್ತಾದ್ರೆ ಅದಕ್ಕಿಂತ ಜಾಸ್ತಿ ಅನುದಾನವನ್ನು ಮುಂದಿನ ದಿನಗಳಲ್ಲಿ ಕೂಡ ಕೊಡ್ತೇನೆ ಅನ್ನೋ ಮಾತನ್ನು ಅವರಿಗೆ ಹೇಳಿದ್ದೇನೆ. ಅನುಭವಗಳನ್ನ ಪಡೆದ ನಂತರ ನಮ್ಮ ಸಂಘದಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಉದ್ಘಾಟನೆಯನ್ನ ಆಗಿದೆ. ಅದು ಬರೀ ಬಿಲ್ಡಿಂಗ್ ಅಲ್ಲ, ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗ ಮಹಿಳೆಯ ಒಂದು ಹೆಮ್ಮೆಯ ಪ್ರತೀಕ. ಯಾಕೆಂದ್ರೆ ಒಂದು ಸಂಘಟನೆ ಹೇಗೆ ಕೆಲಸ ಮಾಡಿದ್ರೆ ನಾವು ಹೇಗೆ ಜನಗಳು ಅದಕ್ಕೆ ಅರ್ಪಿಸ್ಲಿಕ್ಕೆ ಧನವನ್ನು ಅರ್ಪಿಸ್ಲಿಕ್ಕೆ ನಮ್ಮ ಸದಸ್ಯರು ರೆಡಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದು ಬೇಕಾಗಿರೋದು ನಮ್ಮ ಬದ್ಧತೆ. ನಾವು ಅವ್ರ ಜೊತೆ ಸಂಪರ್ಕವನ್ನ ಸಾಧಿಸಿ ಅವ್ರ ಮನೆಗೆ ಹೋಗಿ ನಾವು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸವನ್ನು ಅವರಿಗೆ ಸಮಜಾಯಿಸಿದ್ರೆ ಅವರು ಯಾವುದೇ ತರದ ಸಹಾಯ ಮಾಡಲಿಕ್ಕೂ ರೆಡಿ ಅನ್ನೋದನ್ನ ನಮ್ಮ ಜಿಲ್ಲಾ ಒಕ್ಕಲಿಗರು ಮಹಿಳೆಯರು ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ನನ್ನೆಲ್ಲ ತಾಯಂದಿರು ಈ ಒಂದು ಬಿಲ್ಡಿಂಗ್ ಉದ್ಘಾಟನೆ ಮುಖಾಂತರ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಅವಧಿನಲ್ಲಿ ಇದು 2ನೇ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡೋ ಖುಷಿ ನನಗೂ ಇದೆ. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ರೀನಾ ಸುಚೇಂದ್ರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.